80ರ ದಶಕದಲ್ಲಿ ಲಿಬಿಯಾ ಮತ್ತು ಚಾಡ್ ಅನ್ನೋದು 2 ಆಫ್ರಿಕನ್ ದೇಶಗಳು. ಲಿಬಿಯಾ ನಾರ್ದನ್ ಚಾಡ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಒಂದು ಕಡೆ ಲಿಬಿಯಾ ಹತ್ರ ಬೇಕಾಗಿರುವಂಥ ಎಲ್ಲ ಮಿಲಿಟರಿ ಸಪೋರ್ಟ್ ಇದೆ. ಸೋವಿಯತ್ T-55 ಟ್ಯಾಂಕ್ಗಳಿದ್ದಾವೆ, ಫಂಡಿಂಗ್ಸು ಕೂಡ ಸಿಕ್ಕಾಪಟ್ಟೆ ಇದೆ. ಆದರೆ ಇನ್ನೊಂದು ಕಡೆ ಚಾಡ್ ಅನ್ನೋ ದೇಶ ಸಿಕ್ಕಾಪಟ್ಟೆ ಪಾವರ್ಟಿ, ಅವ್ರ ಹತ್ರನೂ ಕೂಡ ಫಂಡ್ಸ್ ಇಲ್ಲ, ಪ್ಲಸ್ ಮಿಲಿಟರಿ ಸಪೋರ್ಟು ಕೂಡ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಈಗ ಲಿಬಿಯಾ ಚಾಡ್ ಮೇಲೆ ಅಟ್ಯಾಕ್ ಮಾಡಿರೋವಂಥ ಟೈಮಲ್ಲಿ ಚಾಡು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರೋವಂಥ ಟೈಮಲ್ಲಿ ಫ್ರಾನ್ಸ್ ಗೌರ್ಮೆಂಟು ಚಾಡಿಗೆ ಸುಮಾರು 400 ಗಾಡಿಗಳನ್ನ ಕೊಡುತ್ತೆ. ಆ ಗಾಡಿಗಳನ್ನ ಯೂಟಿಲೈಸ್ ಮಾಡಿಕೊಂಡು ಚಾಡು ಲಿಬಿಯಾನ ಸೋಲಿಸಿ ವಿನ್ ಆಗುತ್ತೆ. ಆ ಗಾಡಿಗಳೇ ಹೈಲಕ್ಸ್. ಸೊ ಇತಿಹಾಸದಲ್ಲಿ ಗಾಡಿಗಳ ಹೆಸರು ಮೇಲೆ ಇಟ್ಕೊಂಡಿರೋಂಥ ಒಂದೇ ಯುದ್ಧದ ಹೆಸರು ದ ಟೊಯೋಟಾ ವಾರ್ ಅಂತ. ನೋಡಿ, ಒಂದು ಕಡೆ ನಮಗೆ ಲಿಬಿಯಾ ಇತ್ತು, ಲಿಬಿಯಾ ಹತ್ರ ಬೇಕಾಗಿರುವಂಥ ಎಲ್ಲ ಸಪೋರ್ಟು ಕೂಡ ಇತ್ತು, ಕಾಸ್ಟ್ಲಿ ಟ್ಯಾಂಕು ಮತ್ತು ಫಂಡ್ಸು ಎಲ್ಲದೂ ಕೂಡ ಇತ್ತು. ಬಟ್ ಚಾಡ್ ಗೌರ್ಮೆಂಟ್ ಏನು ಮಾಡ್ತು ಅಂತಂದರೆ ಈ ಥರ ಹೈಲಕ್ಸ್ ತೊಗೊಂಬಿಟ್ಟು ಇಲ್ಲಿ ಮಷಿನ್ ಗನ್ನ ಲೋಡ್ ಮಾಡ್ಕೊಂಡಿದ್ರು. ಅದ್ರ ಜೊತೆಗೆ ಫುಲ್ ಸಹಾರಾ ಡೆಸರ್ಟಲ್ಲಿ ಎಲ್ಲ ಕಡೆನೂ ಕೂಡ ಅವರು ಮೈನ್ಸ್ಗಳನ್ನ ಹಾಕ್ಕೊಂಡಿದ್ರು. ಚಾಡ್ ಗೌರ್ಮೆಂಟ್ ಅವ್ರಿಗೆ ಒಂದೇನು ಗೊತ್ತಾಯಿತು ಅಂತಂದರೆ, ಗಾಡಿ ಅಕಸ್ಮಾತ್ ಏನಾದರೂ 100 km/h ಹೋದರೆ ಆರಾಮಾಗಿ ಆ ಮೈನ್ಸಿನ ಡಿಟೆಕ್ಷನ್ನ ಅವಾಯ್ಡ್ ಮಾಡ್ಬೋದು ಅಂತ. ಸೊ ಮಷಿನ್ ಗನ್ ಹಾಕ್ಕೊಂಡು ಎಲ್ಲರಿಗೂ ಶೂಟ್ ಮಾಡ್ತಾ ಗಾಡಿ ಸುಮಾರು 100 km/h ಸ್ಪೀಡಲ್ಲಿ ಓಡಿಸೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಸೊ ಆ ಥರ ಒಂದು ಯುದ್ಧನ ಬಂದ್ಬಿಟ್ಟು ನಮಗೆ ಚಾಡ್ ಗೌರ್ಮೆಂಟು ವಿನ್ ಆಗಿದ್ದಿತ್ತು. ಅದನ್ನೇ ನಾವು ದ ಟೊಯೋಟಾ ವಾರ್ ಅಂತ ಹೇಳಿ ಕರೆಯುವಂಥದ್ದು. ಸೊ ನೋಡಿ, ಇದು ಟ್ಯಾಂಕ್ಗಳಿತ್ತು, ಬಟ್ ಟ್ಯಾಂಕ್ಗಳಿಗೆ ಫ್ಯೂಲ್ ಕೆಪಾಸಿಟಿ ಇರ್ತಾ ಇರಲಿಲ್ಲ. ನಾವು ನೋಡಬೇಕು ಅಂದರೆ ಹೈಲಕ್ಸು ನಮಗೆ ಒಂದು ಸರಿ ಫುಲ್ ಟ್ಯಾಂಕ್ ಮಾಡ್ಕೊಂಡ್ಬಿಟ್ವಿ ಅಂತಂದರೆ ಸಹಾರಾ ಡೆಸರ್ಟ್ನೇ ಕ್ರಾಸ್ ಮಾಡ್ಕೋಬೋದಾಗಿತ್ತು. ಪ್ಲಸ್ ಇದರಲ್ಲಿ ಅಡಿಷ್ನಲ್ ಫ್ಯೂಲು ಕೂಡ ಕ್ಯಾರಿ ಮಾಡ್ಕೋಬೋದಾಗಿತ್ತು. ಅವರೊಂದು 2 ಹೆಜ್ಜೆ ಬರೋದ್ರಲ್ಲಿ ಇವರೆಲ್ಲ ಫುಲ್ ಕ್ರಾಸ್ ಆಗಿರೋರು. ಹೈಲಕ್ಸ್ ಅಂತ ಹೇಳಿ ಬಂದ ತಕ್ಷಣ 2.8 ಲೀಟರ್ ಡೀಸೆಲ್ ಇಂಜಿನ್ನು, 6 ಸ್ಪೀಡು ಆಟೋಮೆಟಿಕ್ಕು ಮತ್ತು ಮ್ಯಾನ್ಯುವಲ್ ಬರುತ್ತೆ. ಆಲ್ಮೋಸ್ಟ್ 6ರಿಂದ 7 ಏರ್ ಬ್ಯಾಗ್ಸ್ ಇದೆ. ಹಿಂದೆ 1000 ಟನ್ ಸ್ಟೋರೇಜ್ ಹಾಕುವಂಥ ಕೆಪಾಸಿಟಿ ಇದೆ ಗಾಡಿಗೆ. ಈ ಥರದ್ದೆಲ್ಲ ಸಿಕ್ಕಾಪಟ್ಟೆ ಫೀಚರ್ಸ್ ಇದೆ. ಬಟ್ ಹೈಲಕ್ಸ್ ಅಂತ ಹೇಳಿ ನಮಗೆ ಕೇಳಿದ್ರೆ ಹೈಲಕ್ಸ್ ಅನ್ನೋವಂಥದ್ದು ಒಂದು ರಿಲಯಬಿಲಿಟಿ. 10 ಲಕ್ಷ ಕಿಲೋಮೀಟ್ರ್ ಓಡಿಸಿದ್ರೂ ಕೂಡ ಏನು ಆಗದೆ ಇರೋಂಥ ಗಾಡಿ ಇದು. ಯಾಕೆಂತಂದರೆ ಇದರ ಹಿಸ್ಟ್ರಿ ಕೂಡ ಆ ಥರ ಇದೆ. ಆಲ್ಮೋಸ್ಟ್ 15 ಲಕ್ಷ ಕಿಲೋಮೀಟ್ರ್ವರೆಗೂ ಕೂಡ ಸೇಮ್ ಇಂಜಿನು, ಸೇಮ್ ಗೇರ್ ಬಾಕ್ಸ್ ಮೇಲೇ ಓಡಿಸ್ಕೊಂಡಿರೋಂಥ ಕೆಪಾಸಿಟಿನೂ ಕೂಡ ಇದಕ್ಕೆ ಇರೋವಂಥದ್ದು. ಅದಕ್ಕೆ ಈ ಗಾಡಿನ AK-47 ಅಂತಲೂ ಕೂಡ ಕರೀತಾರೆ. ಹೈಲಕ್ಸ್ ಅಂತ ಹೇಳಿ ಬಂದ ತಕ್ಷಣ ಈ ಗಾಡಿಗೆ ಒಳಗಡೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ಮು, ಅಲ್ಲಿ ಸ್ಕ್ರೀನು ಇಲ್ಲಿ ಸ್ಕ್ರೀನು, ಆ ಥರದ್ದೆಲ್ಲ ಇರೋವಂಥದ್ದು ಗಾಡಿ ಎಲ್ಲ. ಇದು ಗಾಡಿ ಏನು ಅಂತಂದರೆ 4x4 ಕೆಪಾಸಿಟಿಯಲ್ಲಿ ಎಂಥ ಟೆರೇನಲ್ಲೂ ಕೂಡ ಅಡ್ಡಾಡೋಕ್ಕೆ ಒಂದು ಕೆಪಬಿಲಿಟಿ ಹೊತ್ಕೊಂಡಿರೋವಂಥ ಗಾಡಿ ಇದು. ಅದ್ರ ಜೊತೆಗೆ ಇದರಲ್ಲಿ ಸಿಕ್ಕಾಪಟ್ಟೆ ಫೀಚರ್ಸ್ ಇದೆ ಇಂಜಿನ್ ಸ್ಪೆಸಿಫಿಕೇಷನ್ ಕಂಪೇರ್ ಮಾಡ್ಕೊಂಡಿದ್ರೆ. ಎಕ್ಸಾಂಪಲ್ಲು, ಇದರಲ್ಲಿ ಡಿಫ್ರೆನ್ಷಿಯಲ್ ಲಾಕ್ ಅಂತ ಬರುತ್ತೆ. ಈಗ ಗಾಡಿ ಅಕಸ್ಮಾತ್ ಒಂದು ಕಡೆ ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಡ್ಬಿಟ್ಟಿದೆ, ಗಾಡಿ ಈ ಥರ ಡಿಸ್ಟೇಬಲ್ ಆಗೋಗ್ಬಿಟ್ಟಿದೆ, ಈ ಕಡೆ ಇರೋಂಥ ವೀಲು ಸಿಕ್ಕಾಕೊಂಡ್ಬಿಟ್ಟಿದೆ, ಈ ಕಡೆ ಇರೋಂಥ ವೀಲು ತಿರುಗ್ತಾ ಇದೆ. ನಾರ್ಮಲಿ ಬೇರೆ ಕಾರ್ಗಳಾದರೆ ಏನಾಗುತ್ತೆ, ಇದು ಹಂಗೆ ತಿರುಗ್ತಾ ಇರುತ್ತೆ, ಇದು ಸ್ಟೇಬಲ್ ಆಗಿರುತ್ತೆ. ಡಿಫ್ರೆನ್ಷಿಯಲ್ ಲಾಕಲ್ಲಿ ಏನು ಮಾಡುತ್ತೆ ಅಂತಂದರೆ ಈಕ್ವಲ್ ಆಗಿ ಟಾರ್ಕ್ನ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಆ ಟೈಮಲ್ಲಿ ಇದ್ರದ್ದು ಏನು ಟಾರ್ಕ್ ಇದೆಯಲ್ಲ, ಸೇಮ್ ಟಾರ್ಕು ಆಪೋಸಿಟ್ ಇರೋವಂಥ ವೀಲ್ಗೂ ಕೂಡ ಕೊಡುತ್ತೆ. ಸೊ ಎಲ್ಲೂ ಕೂಡ ಸಿಕ್ಕಾಕೊಳ್ಳಲ್ಲ ಗಾಡಿ ಇದು. ಇದರಲ್ಲಿ ಇನ್ನೊಂದು ಡೌನ್ ಹಿಲ್ ಅಸಿಸ್ಟ್ ಅಂತ ಕೊಟ್ಟಿರ್ತಾರೆ. ನಾರ್ಮಲಾಗಿ ಡೌನ್ ಹಿಲ್ ಬರ್ತಾ ಇರೋಂಥ ಟೈಮಲ್ಲಿ ಗ್ರೇವಲ್ಸ್ ಎಲ್ಲ ಸಿಕ್ಕಾಪಟ್ಟೆ ಇರುತ್ತೆ. ಸೊ ಗಾಡಿ ಸ್ಕಿಡ್ ಆಗಿ ಸ್ಲಿಪ್ ಆಗುವಂಥ ಸಂಭಾವನೆಗಳು ಕೂಡ ತುಂಬ ಜಾಸ್ತಿ ಇರುತ್ತೆ. ಅದಕ್ಕೆ ಹೈಲಕ್ಸಲ್ಲಿ ಏನು ಮಾಡಿರುವಂಥದ್ದು ಅಂತಂದರೆ ಪ್ರತಿಯೊಂದು ವೀಲ್ಗೂ ಕೂಡ ಸಪ್ರೇಟಾಗಿ ಬ್ರೇಕು ಅದೇ ಅಪ್ಲೈ ಮಾಡಿಕೊಂಡು ನಿಮಗೆ ಸ್ಕಿಡ್ ಆಗ್ಲಿಲ್ದಂಗೆ ಕಂಫರ್ಟೇಬಲ್ ಆಗಿರುವಂಥ ಸ್ಪೀಡಲ್ಲಿ ಕೆಳಗಡೆ ತೊಗೊಂಬಂದು ಬಿಡುತ್ತೆ. ಆ ಡೌನ್ ಹಿಲ್ ಅಸಿಸ್ಟು ಕೂಡ ಈ ಗಾಡಿಯಲ್ಲಿ ಇರುವಂಥದ್ದು. ಇನ್ನೊಂದು, ಈ ಗಾಡಿಯಲ್ಲಿ ಆಕ್ಟಿವ್ ಟ್ರಾಕ್ಷನ್ ಕಂಟ್ರೋಲ್ ಬರುತ್ತೆ. ಅಕಸ್ಮಾತ್ ಗಾಡಿ ಏನಾದರೂ ವೆಟ್ ಫ್ಲೋರ್ ಮೇಲೆ ತಿರುಗ್ತಾ ಇದ್ದರೆ ಯಾವ ವೀಲಿಂದ ಅದು ಸ್ಲಿಪ್ ಆಗ್ತಾ ಇದೆ ಆ ವೀಲು ತನ್ನಿಂತಾನೇ ಬ್ರೇಕ್ನ ಅಪ್ಲೈ ಮಾಡಿ ಆ ಟೈಮಲ್ಲಿ ಟ್ರಾಕ್ಷನ್ನ ತೊಗೊಂಡು ಮತ್ತೆ ಅದರಿಂದ ಹೊರಗಡೆ ಬರುವಂಥ ಕೆಪಾಸಿಟಿ ಹೊಂದಿರುವಂಥ ಗಾಡಿ ಇದು. ಸೊ ನಾರ್ಮಲಾಗಿ ನಾವು ಹೇಳಬೇಕು ಅಂತಂದರೆ ಕಮ್ಯೂಟಿಂಗ್ಗೋಸ್ಕರ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರೋಂಥ ಗಾಡಿ ಇಲ್ಲ ಇದು. ಗಾಡಿ ಒಂದು ಸರಿ ತೊಗೊಂಡ್ರೆ ಮೊಮ್ಮಕ್ಕಳಿಗೂ ಕೂಡ ಪಾಸ್ ಮಾಡ್ಕೋಬೋದಾಗಿರೋಂಥ ಗಾಡಿ ಇದು. ಅದಕ್ಕೆ ಟೊಯೋಟಾನ ನಾವು ರಿಲಯಬಿಲಿಟಿಗೇ ಇಂಪಾರ್ಟೆನ್ಸ್ ಕೊಡೋವಂಥದ್ದು. ಈ ಗಾಡಿಯ ಸ್ಪೆಸಿಫಿಕೇಷನ್ ಮತ್ತು ಸ್ಟ್ಯಾಂಡರ್ಡು ಕೂಡ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಈ ಗಾಡಿ ಇಂಪೋರ್ಟ್ ಜಾಸ್ತಿ ಆಗ್ತಾಯಿದೆ ಅಮೇರಿಕಾದಲ್ಲಿ ಅಂತ ಹೇಳ್ಬಿಟ್ಟು ಒಂದು ಚಿಕನ್ ಟ್ಯಾಕ್ಸ್ ಅಂತ ಕೂಡ ತೊಗೊಂಬಂದಿದ್ರು. ಹೈಲಕ್ಸ್ ಇಂಪೋರ್ಟ್ ಆದರೆ ಅಡಿಷ್ನಲ್ 25% ಟ್ಯಾಕ್ಸ್ ಹಾಕಬೇಕು ಅದಕ್ಕೆ ಅಂತ ಹೇಳಿ. ಆ ಟೈಮಲ್ಲಿ ಟಕೋಮಾ ಗಾಡಿ ಸಿಕ್ಕಾಪಟ್ಟೆ ಸೇಲ್ ಆಯಿತು. ಯಾಕಂತಂದರೆ ಕಾಸ್ಟ್ಲಿನೂ ಕೂಡ ತುಂಬ ಜಾಸ್ತಿ ಆಗ್ತಾಯಿತ್ತು. ಆ ಥರ ಒಂದು ಹಿಸ್ಟ್ರಿ ಇಟ್ಕೊಂಡಿರೋಂಥ ಗಾಡಿಗೆ ಹೈಲಕ್ಸ್ ಅಂತ ಕರೀತಾರೆ.
ಹೈಲಕ್ಸಿನ ಫುಲ್ ಫಾರ್ಮೇ ನಮಗೆ ಹೈ ಲಕ್ಸುರಿ ಅಂತ ಹೇಳ್ಬಿಟ್ಟು. ಬಟ್ ಇದರಲ್ಲಿ ಲಕ್ಸುರಿ ಅನ್ನೋದಕ್ಕಿಂತ ಒಂಥರ ಆಫ್ ರೋಡ್ ಕೆಪಬಿಲಿಟಿ, ಪೇಲೋಡ್ ಕೆಪಾಸಿಟಿ, ಅದಕ್ಕೆ ಸಿಕ್ಕಾಪಟ್ಟೆ ಇಂಪಾರ್ಟೆನ್ಸ್ ಕೊಡೋವಂಥ ಗಾಡಿ ಇದು. ಇದರಲ್ಲಿ 2H ಅಂತಂದರೆ ರೇರ್ ವೀಲಲ್ಲಿ ನಡೀತಾ ಇರುತ್ತೆ ಗಾಡಿ. H4 ಬಂದ್ಬಿಟ್ಟು 4x4 ಆಗುತ್ತೆ, ಬಟ್ ಸ್ಲಿಪರಿ ರೋಡ್ಸಿಗೆ ಯೂಸ್ ಮಾಡ್ಕೊಳ್ಳೋವಂಥದ್ದು. ಇನ್ನೊಂದು L4 ಅಂತಂದರೆ ಅದು ಕೂಡ 4x4, ಬಟ್ ಮಡಿ ರೋಡ್ಸು, ರಾಕಿ ರೋಡ್ಸ್ ಏನಾದ್ರು ಇದ್ದರೆ ಅಲ್ಲಿ ಯೂಟಿಲೈಸ್ ಮಾಡ್ಕೊಳ್ಳೋವಂಥದ್ದು. ಅದನ್ನು ಯಾರು ತೊಗೋಬೇಕು ಈ ಗಾಡಿನ ಅಂತ ನಮಗೆ ಕೇಳಿದ್ರೆ, ಇದರ ಪ್ರೋಸ್ ಆ್ಯಂಡ್ ಕಾನ್ಸಲ್ಲಿ ಮುಂಚೆ ಟ್ರಕ್ಸ್ ಯಾರು ಯೂಸ್ ಮಾಡ್ಕೊತಾ ಇದ್ರು, ಅಕಸ್ಮಾತ್ ಬೋಟ್ ಲೋಡ್ ಮಾಡಿ ತೊಗೊಂಡೋಗೋವಂಥದ್ದು, ಇಲ್ಲ ಅಂತಂದರೆ ಬಿಲ್ಡಿಂಗ್ ಮೆಟೀರಿಯಲ್ಸ್ಗಳನ್ನೆಲ್ಲನೂ ಕೂಡ ಲೋಡ್ ಮಾಡಿ ತೊಗೊಂಡೋಗೋವಂಥದ್ದು, ಇಲ್ಲ ಕುದುರೆನ ಲೋಡ್ ಮಾಡಿ ತೊಗೊಂಡೋಗೋವಂಥದ್ದು. ಸೊ ಇವಾಗ ನಾವು ತೊಗೊಂಡಿರೋಂಥ ಪರ್ಪಸ್ಸು ಕೂಡ ಬೈಕ್ನ ಲೋಡ್ ಮಾಡ್ಕೊಳ್ಳೋದಕ್ಕೋಸ್ಕರ. ಆ ಥರದ್ದು ಪ್ಲಸ್ 4x4 ಕೆಪಾಸಿಟಿ ಹೊಂದಿರೋಂಥ ಗಾಡಿ ಆಗಿರೋಂಥದ್ರಿಂದ ಆಫ್ ರೋಡ್ ಮಾಡಬೇಕು ಅಂತಂದರೆ ಅವರಿಗೆ ಹೇಳಿ ಮಾಡಿಸಿರೋಂಥ ಗಾಡಿ ಇದು. ಪ್ಲಸ್ ಮೊಮ್ಮಕ್ಕಳಿಗೂ ಕೂಡ ಒಂದೇ ಗಾಡಿ ಓಡಿಸ್ಬೇಕು, ನಾನು ಆ ಗಾಡಿಗೆ ಚೆನ್ನಾಗಿರೋ ನಂಬರ್ ತೊಗೊಂಡಿದ್ದೀನಿ ಅಂತಂದರೆ ಅದು ಹೈಲಕ್ಸ್ ಆಗಿರುತ್ತೆ. ಯಾರಿಗೆ ಈ ಗಾಡಿ ಅಲ್ಲ ಅಂತಂದರೆ, ನೀವು ಅಕಸ್ಮಾತ್ ಏನಾದರೂ ಫ್ಯಾಮಿಲಿ ಪರ್ಪಸ್ಗೋಸ್ಕರ ಗಾಡಿ ತೊಗೋಬೇಕು ಅಂತಂದರೆ ಇದು ಅಷ್ಟು ಕರೆಕ್ಟಾಗಿರಲ್ಲ. ಯಾಕೆ ಅಂತಂದರೆ ಹಿಂದ್ಗಡೆ ಇದರ ಸೀಟಿಂಗ್ ಪೊಸಿಷನ್ನು ಸಿಕ್ಕಾಪಟ್ಟೆ ಅಪ್ರೈಟ್ ಇದೆ. ಸೊ ಅದಕ್ಕೆ ಲಾಂಗ್ ಜರ್ನಿ ಮಾಡ್ಕೋಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ, ಸುಸ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಇಬ್ಬರೇ ಓಡಿಸ್ಬೇಕು ಅಂತಂದರೆ ಹೇಳಿ ಮಾಡಿಸಿರೋಂಥ ಗಾಡಿ ಇದು. ಅದ್ರ ಜೊತೆಗೆ ಟೆಕ್ ಹೆಡ್ಸ್ ಇರ್ತಾರಲ್ಲ, ನನಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ಸ್ಗಳು ಬೇಕು, ಪ್ಲಸ್ ನನಗೆ ಆ ಸಿಸ್ಟಮ್ ಬೇಕು, ಅಡಾಸ್ ಬೇಕು, ಅವೆಲ್ಲದೂ ಕೂಡ ಹೇಳ್ತಾ ಇರ್ತಾರೆ. ಅದೆಲ್ಲ ತಪ್ಪು ಅಂತಲ್ಲ, ಬಟ್ ಅವರಿಗೋಸ್ಕರ ಇರೋವಂಥ ಗಾಡಿ ಅಲ್ಲ ಇದು. ಈ ಗಾಡಿ ಸಖತ್ ಸಿಂಪಲ್ಲಾಗಿ ಮಾಡ್ಕೊಂಡಿರೋವಂಥದ್ದು. ಒಳಗಡೆನೂ ಕೂಡ ಸಾಫ್ಟ್ ಲೆದರ್ ಇದೆ, ಬೇಕಾಗಿರೋಷ್ಟು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿರೋವಂಥದ್ದಿದೆ. ಅದರಲ್ಲಿ ಕಾರ್ಪ್ಲೇ, ಆ್ಯಂಡ್ರಾಯ್ಡು ಎಲ್ಲದೂ ಕೂಡ ನಮಗೆ ಬರುತ್ತೆ. ಅವ್ರಿಗೂ ಕೂಡ ಇದು ಅಷ್ಟೊಂದೇನು ಪರ್ಪಸ್ ಸರ್ವ್ ಮಾಡಲ್ಲ, ಅದಕ್ಕೆ ಬೇರೆ ಗಾಡಿಗಳು ಕೂಡ ಸಿಕ್ಕಾಪಟ್ಟೆ ಇದ್ದಾವೆ. ಇನ್ನೊಂದು, ಅಕಸ್ಮಾತ್ ನೀವೇನಾದರೂ ಡೈಲಿ ಡ್ರೈವ್ ಮಾಡಬೇಕು, ಸಿಟಿ ರನ್ಸ್ ಮಾಡಬೇಕು ಅಂತಂದರೆ ಈ ಗಾಡಿ ನಿಮಗೆ ಆಗಿರಲ್ಲ. ಯಾಕೆ ಅಂತಂದರೆ ಗಾಡಿ ಸುಮಾರು 5.3 to 5.5 ಮೀಟರ್ವರೆಗೂ ಉದ್ದ ಬರುತ್ತೆ ಇದು. ಸೊ ಅಕಸ್ಮಾತ್ ಸಿಟಿಯಲ್ಲಿ ತೊಗೊಂಡು ಅಡ್ಡಾಡಬೇಕು ಅಂತಂದರೆ ಪಾರ್ಕಿಂಗ್ ಅಂತೂ ಸಿಕ್ಕಾಪಟ್ಟೆ ದೊಡ್ಡ ಪ್ರಾಬ್ಲಮ್ ಆಗಿರುತ್ತೆ. ಸೊ ನಿಮಗೆ ಅದಕ್ಕೋಸ್ಕರ ಬೇಕು ಅಂತಂದರೆ ಈ ಗಾಡಿ ಅದಕ್ಕೋಸ್ಕರ ಅಲ್ಲ. ಸೊ ನಾವು ಕೂಡ ಅದಕ್ಕೋಸ್ಕರ ಡಿಸೈಡ್ ಮಾಡಿಕೊಂಡು ಕಮ್ಯುನಿಕೇಟ್ ಮಾಡ್ತಾ TK ಕಡೆಯಿಂದ ಪಿಕ್ ಮಾಡ್ಕೊಂಡಿರೋವಂಥದ್ದು. ಸೊ ಅಷ್ಟೇ, ಇವತ್ತಿಗೆ ಗಾಡಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲಸ್ ಗಾಡಿ ಹೆಸರು ಹನುಮ ಅಂತ ಇಟ್ಟಿರೋವಂಥದ್ದು. ವಿಡಿಯೋ ಇಷ್ಟ ಆಗಿದ್ದಿದ್ರೆ ಲೈಕ್ ಮಾಡ್ಕೊಂಡಿರಿ, ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ, ಬಾಯ್. ಟಿಪಿಕಲ್ದು TY ಸ್ಟಾರ್ಟಿಂಗ್ ತೆಗೆದುಬಿಟ್ರೆ, ಆಮೇಲೆ ನಮ್ಮದು ನಾವು ಹೋಗಿದ್ದು ಮೊನ್ನೆ ಈವೆಂಟು ಪಕೇಲೋ, ಅದೇನಾದ್ರು ಪಿಕಾಲೋ ಅಂತ ಇದ್ದಿದ್ದರೆ ಟಿಪಿಕಲ್ಲಲ್ಲೇ ಬರೋದು ಪಿಕಾಲೋ. Never not, never under yard, never ever, I'm forever on. Check my rep and on, check my repertoire, don't check me now. Let's just check involved. I've been feeling like I'm next to God, next to God, next to God.